ಹಾಯಾಗಿ ಕುಳಿತಿರಿ ನೀವು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ. ಎಲ್ಲ ಕೆಲಸ ಮಾಡಿ ಮುಗಿಸಿದೆ, ಬಿಸಿ ಬಿಸಿ ಬಜ್ಜಿ ಮಾಡಿ ತಂದಿಡಿ, ಬಿರ್ನೆ ತಿನ್ನಿ ಬಿರ್ನೆ ತಿನ್ನಿ. ಐಸು ಮೇಡಮ್ ಅವರೇ, ನಿಮ್ಗೆ ಯಾವ ಬಜ್ಜಿ ಇಷ್ಟ ಆಯ್ತದೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ಬಾಳೆಕಾಯ್ದು, ಮೆಣಸಿನ್ಕಾಯ್ದು, ಉದ್ದಿನೊಡೆ, ಬೋಂಡ, ವಡೆ ಎಲ್ಲ ಮಾಡ್ಕೊಂಡು ತಂದೀವಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಚೆನ್ನಾಗಿ ತಿನ್ನಿ. ಐಸು ಮೇಡಮ್ ಅವರೇ, ಇದ್ರಾಗ ಒಂದೊಂದೇ ತಿನ್ ಪರೀಕ್ಷೆ ಮಾಡಿ ನಾನು ಹೆಂಗ್ ಅಡಿಗೆ ಮಾಡ್ತೀವಿ ಅಂತ ಹೇಳಿ. ಆಹಾ, ಬಿಸಿ ಬಿಸಿ ಬಜ್ಜಿ ಬಂದಿದೆ. ಈಗ ಸರಿಯಾಗಿ ಹೊಟ್ಟೆ ಹಸ್ತಿರೋದಕ್ಕೆ ಇರೋದನ್ನೆಲ್ಲ ತಿಂದ್ರೂ ಸಾಕಾಗಲ್ಲ. ಬಿಸಿ ಇದೆ ಅಂತ ಹೇಳ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ, ನೀವ್ ಹಿಂಗ್ ಒಂದೇ ಹೊಸರು ತಿಂತೀರಾ ಅಂತ ನನ್ಗೇನ್ ಗೊತ್ತಿತ್ತು, ಅದಕ್ಕೆ ಹೇಳಕ್ ಹೋಗ್ಲಿಲ್ಲ. ಒಂದ್ ನಿಮಿಷ ಇರಿ. ಅವ್ವ, ಅತ್ತೆ, ಮಾವ, ನೀವೆಲ್ಲ ಯಾವಾಗ ಬಂದ್ರಿ? ಆವಾಗ್ಲೇ ಬಂದೋ ಕಣಲಿಮಯ್ಯ. ಅದೇ ಆಯಾಗಿ ಕುಂತ್ಕೊಂಡಿರಿ ನೀವು ರಾಣಿಯಾಗೆ ಅಂತ ಅಣ್ಣವ್ರು ರಾಡಿ ಹೇಳ್ಕೊಂಡು ಕುಣ್ಕೊಂಡು ನೆಕ್ಕೊಂಡು ನಿಮ್ ಹೆಂಗಸರಿಗೆ ಬಜ್ಜಿ ತಗಳಿ ಅಂತ ಹಿಂಸೆ ಕೊಡ್ತಿದ್ದಲ್ಲ ಲಿಮಯ್ಯ, ಆವಾಗ್ಲೇ ಬಂದು. ಮಾವ, ಅದು ಐಸು ಮೇಡಮ್ ಅವರು ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಅದಕ್ಕೆ ನಾನೇ ಬಜ್ಜಿ ಮಾಡ್ಕೊಂಡ್ ಬಂದ್ಕೊಟ್ಟೆ. ಒಳ್ಳೆ ಚೆನ್ನಾಗತ್ತೆ ಬಿಡು ಲಿಮಯ್ಯ. ಸುತ್ತ ತಳ್ಳಿಗೆ ನ್ಯಾಯ ಹೇಳೋ ಗಂಡ್ಸು ಎಂಡ್ರಿಗೆ ಬೋಂಡ ಬಜ್ಜಿ ಬೇಯಿಸ್ಕೊಂಡು ಅವ್ಳು ಸೇವೆ ಮಾಡ್ಕೊಂಡು ಅಟ್ಟಿಯಾಗಿ ಕುಂತವ್ನೆ ಅನ್ನೋದು ಜನಕ್ಕೆ ಅನ್ನೋದು ಗೊತ್ತಾದ್ರೆ ನಮ್ಮ ಮರುಬಾದ ಏನಾಯ್ತದೆ ಅನ್ನೋದನ್ನ ಯೋಚನೆ ಮಾಡಿದೀಯಾ? ಸರಿಯಾಗಿ ಹೇಳ್ದೆ ಕಣ್ಮವ, ಗಂಡ್ಸು ಗಂಡ್ಸಂಗೆ ನಡ್ಕೊಬೇಕು. ಆದ್ರೆ ಈ ಗಂಡಸ್ತನನ ಯಾವ್ದ್ರಿಂದ ಅಳಿತೀಯ ನೀನು? ನಿನ್ನಂಗೆ ಮೀಸೆ ತಿರ್ಕೊಂಡು ಗುಂಡಾಡಿ ಗುಂಡಂಗ್ ಊರ್ ಸುತ್ಕೊಂಡು ಕಣ್ಕೊಂಡೋರ್ತಾವ ಸಾಲ ಈಸ್ಕೊಂಡು ಅದನ್ನ ನುಂಗಿ ನೀರ್ ಕುಡ್ಕೊಂಡು ಹಳ್ಳಿ ಕಟ್ಟೆಲ್ ಕುತ್ಕೊಂಡು ಹೋಗೋ ಬರೋ ಹೆಣ್ಣೈಕ್ಳನ್ನ ಚುಡಾಯಿಸ್ಕೊಂಡು ಸಂದೆ ಆದ ಕೂಡ್ಲೆ ಸಾರಾಯಿ ಕುಡಿದೇ ಇದ್ರೆ ಪ್ರಪಂಚನೇ ಮುಳುಗೋಯ್ತದೇನೋ ಅನ್ನೋ ಹಂಗೆ ಸಾರಾಯಿ ಕುಡ್ಕೊಂಡು ಅಟ್ಟಿಲ್ ಬಂದ್ ಅಚ್ಚುಕಟ್ಟಾಗಿ ಬೇಯಿಸಾಕಿರೋದನ್ನ ತಿನ್ನೋವಾಗ ಸಾರಾಯಿ ಕುಡ್ದು ಸತ್ತೋಗಿರೋ ನಾಲ್ಗೆಗೆ ಉಪ್ಪಿನ ರುಚಿ ಹತ್ತಿಲ್ಲ ಅಂತ ಕಟ್ಕೊಂಡೆಂಡ್ರನ್ನ ಬಾಯಿ ತುಂಬಾ ಬೋಯ್ಕೊಂಡು ಬಾರ್ಸೋದೇನಪ್ಪ ಗಂಡಸ್ತನ ಅಂದ್ರೆ? ನೋಡು, ನಿನಗ್ ಬೇಕಾದ್ರೆ ಅಂತ ಗಂಡಸ್ತನದ ಮ್ಯಾಗ ಹೆಮ್ಮೆ ಇರ್ಬೋದು, ಆದ್ರೆ ನನಗಿಲ್ಲ. ನಮ್ಮವ್ವ ನನ್ಗಂತ ಬುದ್ಧಿನೂ ಕಲ್ಸಿಲ್ಲ. ಏನೋ ಒಂದ್ ಮಾತಾಡಿಯ ಆದ್ರೂ ಅಳಿಮಯ್ಯ, ಈ ಗಂಡಸ್ರು ಅನ್ಸ್ಕೊಂಡವ್ರು ಅಡ್ಗೆ ಕೋಣೆ ಕಡೆ ಹೆಂಗಸ್ರು ಏನ್ ಮಾಡ್ತಾವಂತ ಇಣಕ್ ನೋಡ್ಬೇಕೇ ಹೊರ್ತು ಸಹುಟ್ ಇಟ್ಕೊಂಡು ಅಡ್ಗೆ ಬೇಸಕ್ ಹೋಗ್ಬಾರ್ದಲ್ವೇ? ಹೌದಾ? ಹಂಗಂತ ಯಾರನ ಶಾಸನ ಬರ್ದಿಟ್ಟವ್ರ? ಇಲ್ವಲ್ಲ. ಅವ ನಮ್ಮ ಮರಿಕತೆ ದಾಸರು ಕಥೆಯೊಳಗ ಏನ್ ಹೇಳೋರೆ ಅನ್ನೋದು ಮರ್ತೋಗ್ಬಿಟ್ಟ. ಪಾಕಶಾಸ್ತ್ರ ಅನ್ನೋದು ಉಟ್ಕೊಂಡಿದ್ದೆ ನಳ ಅನ್ನೋ ಮಹಾರಾಜನಿಂದ. ಅದಕ್ಕೆ ಎಲ್ಲದಕ್ಕೂ ಮೀರಿದ ರುಚಿ ಇರೋ ಅಡ್ಗೆನ ನಳಪಾಕ ಅನ್ನೋದು. ಅಷ್ಟೇ ಯಾಕೆ, ಮಹಾಭಾರತದಾಗೆ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಭೀಮಸೇನನೇ ಸೌಟ್ ಹಿಡ್ಕೊಂಡು ಇಡೀ ಅರಮನೆ ಜನಕ್ಕೆ ಅಡ್ಗೆ ಮಾಡಾಕವನೆ. ಅಂತದ್ರಾಗೆ ನಾನ್ ನನ್ನ ಹೆಂಡ್ರಿಗೆ ಬೇಯಿಸಾಕೋದ್ರಲ್ಲಿ ತಪ್ಪೇನು ಅಂತೀನಿ. ಅಲ್ಲ, ಅದ್ ಯಾಕಿನ್ನ ನಮ್ ಜನಗಳು ಇದು ಹೆಂಗಸ್ರು ಮಾಡೋ ಕ್ಯಾಮೆ, ಅದ್ ಗಂಡಸ್ರು ಮಾಡೋ ಕಸರತ್ತು ಅಂತ ಭೇದ ಮಾಡ್ಕೊಂಡು ಮಾತಾಡ್ತಾರೋ ನಾಕಾಣೆ. ಅಲ್ಲ, ಅಟ್ಟಿಲ್ ಅಚ್ಚುಕಟ್ಟಾಗಿ ಬೇಯಿಸಾಕೋ ಹೆಂಡ್ರು ಯಾವತ್ತಾದ್ರೂ ಬಿಸಿ ಬಿಸಿ ಆಗಿರೋದನ್ನ ಉಂಡಿದಾಳ ಅಂತ ಯಾರಾದ್ರೂ ಕೇಳ್ತಾರ? ಇಲ್ಲ. ಅವಳೆಲ್ರಿಗೂ ಅಡ್ಗೆ ಮಾಡಾಕಿ ಉಣ್ಣಕ್ ಬಡ್ಸದ್ ಮ್ಯಾಕೆ ಉಳ್ದಿರೋದು ಬಳ್ದಿರೋದು ತಿಂತಾಳೆ. ಅವಳು ಅದನ್ನ ತಿನ್ನೋ ಹೊತ್ತಿಗೆ ಅದೇನು ಅನ್ನೋದನ್ನ ಅವಳೇ ಮರೆದೋಗಿರ್ತಾಳೆ. ಅವಾಗನ
ಅವಳು ನನ್ನಂಗೆ ರುಚಿಯಾಗಿ ಉಣ್ಲಿ ಅಂತ ಬಿಸಿ ಮಾಡ್ಕೊಡ್ಲಾ ಅಂತ ಯಾರ ಕೇಳ್ತಾರ? ಇಲ್ಲ. ಹೆಣ್ಣಾದವಳು ಬೇಯಿಸಾಕ್ಬೇಕು, ನಾವು ಉಣ್ಬೇಕು. ಹಂಗ ಯಾರ ಹಟ್ಟಿನಾಗ ನಡೀತದೋ ಅವ್ರು ಮಾತ್ರ ಗಂಡಸ್ರು ಅಲ್ವಾ? ಹೈ, ಚೆನ್ನಾಗದೆ ಕಣ್ಮಾವ ನೀನ್ ಏದಂತ. ಜೀವನ ಪೂರ ನಮ್ ಸೇವೆ ಮಾಡೋ ಹೆಂಡ್ರನ್ನ ಒಂದು ದಿನ ಕೂರ್ಸಿ ರುಚಿ ರುಚಿಯಾಗಿ ಅಡ್ಗೆ ಮಾಡ್ಕೊಟ್ರೆ ನಮ್ ಮರ್ಯಾದೆ ಹೋಗಕ್ಕಿಲ್ಲ, ಇನ್ನೂ ಜಾಸ್ತಿ ಆಯ್ತದೆ. ದಿಟ ಅನ್ನೋದು ನಾನು ಒಪ್ಕೋತೀನಿ ಕಣ್ರಂಗೆ ಕೂಡ. ಆದ್ರೆ ನೀನ್ ಹೆಂಡ್ರ ಐಶ್ವರ್ಯ ನಿನಗೆ ಯಾವತ್ತಾದ್ರೂ ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಅಡ್ಗೆ ಮಾಡಾಕದಿರ್ಲಿ ಒಂದ್ ಲೋಟ ಕಾಪಿನೂ ಕಾಯಿಸ್ಕೊಟ್ಟಿಲ್ಲ. ಅಂತದ್ರಾಗೆ ನೀನ್ ಹಿಂಗ್ ಸೇವೆ ಮಾಡೋದು ಯಾವ ಲೆಕ್ಕಾಚಾರದಾಗೆ ಸರಿ ಅಂತೀಯಾ? ಸರಿಯಾಗಿ ಹೊಳ್ದೆ ಕಣಮ್ಮಿ. ಇದ ಕಣಮ್ಮಿಯ ಸುಮ್ಕಾಬಿಟ್ಟೆ ಮಾತಾಡು. ಮಾವ, ಐಸು ಮೇಡಮ್ ಅವ್ರು ಈ ಹಟ್ಟಿಗೆ ಬಂದು ಇನ್ನೂ 4 ದಿನಾನೂ ಆಗಿಲ್ಲ. ಅಂತದ್ರಾಗೆ ತಲೆ ಬುಡಾನೆ ಇಲ್ದೆ ಅತ್ತೆ ಕೇಳೋ ಪ್ರಶ್ನೆಗೆ ನಾನು ಹೆಂಗ್ ಉತ್ತರ ಕೊಡ್ಲಿ ಹೇಳು? ಹಂಗೂ ಹೇಳಲೇಬೇಕು ಅಂದ್ರೆ ಹೇಳ್ತೀನಿ ಕೇಳ್ಮಾವ. ಐಸು ಮೇಡಮ್ ಅವರು ಬಾವಿನಾಗ ನೀರ್ ಸೇದಾಗ ಅವ್ರ ಕೈ ಕೆಂಪಗಾಗಿತ್ತು. ಅವ್ರು ನನ್ಗೋಸ್ಕರ ಅಂತ ಏನು ಮಾಡದೆ ಹೋದ್ರು ಈ ಹಟ್ಟಿ ಕೆಮ್ಮೆ ಮಾಡೋಕ್ ತಾನೆ ಹಂಗಾಗಿದ್ದು. ಅದೆಲ್ಲ ಗೊತ್ತಿದ್ದು ನಾನು ಅವ್ರ ಕೈಗೆ ಹೆಂಗ್ ಬೇರೆ ಕೆಮ್ಮೆ ಮಾಡಿಸ್ಲಿ ಹೇಳು? ನಾನು ಅವ್ರಿಗೆ ತಾಳಿ ಕಟ್ಟಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜೊತೆನಾಗಿರ್ತೀನಿ ಅಂತ ಕರ್ಕೊಂಬಂದಿವ್ನಿ. ಅವ್ರು ನನ್ನ ಜೊತೆ ಇರೋ ಗಂಟ ಅವ್ರಿಗೇನು ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಾನ್ ನೋಡ್ಕೊಂಡೇ ನೋಡ್ಕೊತೀನಿ, ಅದು ನನ್ನ ಕರ್ತವ್ಯ. ಅದನ್ನ ಕೇಳಕ್ಕೆ ನೀನೇ ಅಲ್ಲ, ಇಡೀ ಪ್ರಪಂಚದಾಗೆ ಯಾರೇ ಬಂದ್ರು ನಾನ್ ತಲೆ ಕೆಡ್ಸ್ಕೊಳಕಿಲ್ಲ.